ವಿಜ್ಞಾನದ ಪ್ರತಿಯೊಂದು ಲಾಜಿಕನ್ನೇ ಸಂಪೂರ್ಣ ಉಲ್ಟ ಮಾಡಿ ಇಡೀ ವರ್ಲ್ಡ್ನ ಪ್ರಸಿದ್ಧ ಸೈಂಟಿಸ್ಟ್ಗಳಿಗೆ ನಡುಕ ಹುಟ್ಟಿಸಿರೋ ಆ ನಿಗೂಢ ದಿವ್ಯಧಾಮ ಯಾವುದು? ಇಲ್ಲಿ ಕಾಲಿಟ್ರೆ ಸಾಕು ಮನುಷ್ಯನ ದೇಹದ ಸಮಯವೇ ಬದಲಾಗಿ ಕೆಲವೇ ಗಂಟೆಗಳಲ್ಲಿ ವಯಸ್ಸು ಹೆಚ್ಚಾಗತ್ತೆ. ಏನಿದು ಕಾಲವನ್ನೇ ಬದಲಾಯಿಸೋ ಅದೃಶ್ಯ ರಹಸ್ಯ? ವಿಶ್ವದ ಅತಿ ಎತ್ತರದ ಬೆಟ್ಟಗಳನ್ನೇ ಮೆಟ್ಟಿ ನಿಂತ ಮಾನವನಿಗೆ ಎವರೆಸ್ಟ್ಗಿಂತ ಚಿಕ್ಕದಿರೋ ಈ ಶಿಖರದಲ್ಲಿ ಒಂದೇ ಒಂದು ಹೆಜ್ಜೆ ಮುಂದಿಡಲು ಸಾಧ್ಯವಾಗ್ತಿಲ್ಲ ಯಾಕೆ? ಓಂ ನಮಃ ಶಿವಾಯ. ಸ್ನೇಹಿತರೆ, ಪಬ್ಲಿಕ್ ಐ ಸ್ಟೋರೀಸ್ಗೆ ಸ್ವಾಗತ. ನಾನು ಅಂಕಿತಾ ರೈ. ಪ್ರಪಂಚದ ಮ್ಯಾಪ್ ಓಪನ್ ಮಾಡಿ ನೋಡಿದ್ರೆ ನಮಗೆ ನೂರಾರು ಹಿಮಶ್ಚಾದಿತ ಪರ್ವತಗಳು ಕಾಣಿಸ್ತವೆ. ಹಿಮಾಲಯದ ಗಗನಚುಂಬಿ ಸಾಲುಗಳಲ್ಲಿ ಎಷ್ಟೋ ಬೃಹತ್ ಬೆಟ್ಟಗಳು ಕಂಗೊಳಿಸ್ತವೆ. ಆದರೆ ಆ ಎಲ್ಲ ಪರ್ವತಗಳ ನಡುವೆ ಅತ್ಯಂತ ಪ್ರಶಾಂತವಾಗಿ ಮೌನ ಗಂಭೀರತೆಯಿಂದ ನಿಂತಿರೋ ಈ ಒಂದು ಪರ್ವತ ಇದೆಯಲ್ಲ, ಇದು ಕೇವಲ ಕಲ್ಲು, ಮಣ್ಣು ಮತ್ತು ಹಿಮದ ಬೆಟ್ಟವೇ ಅಲ್ಲ. ಇದು ವಿಶ್ವದ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ, ಸಾಕ್ಷಾತ್ ಕೈಲಾಸವಾಸಿ ಪರಮಶಿವನ ದಿವ್ಯಧಾಮ. ಪುರಾಣ ಗ್ರಂಥಗಳ ಮಾತು ಪಕ್ಕಕ್ಕಿಡಿ, ನಾವು ಹೇಳ ಹೊರಟಿರೋ ಸತ್ಯಗಳನ್ನು ಕೇಳಿದ್ರೆ ನಿಮ್ಮ ಮೈ ರೋಮಾಂಚನಗೊಳ್ಳೋದು ಖಂಡಿತ. ವಿಜ್ಞಾನಕ್ಕೂ ಸವಾಲಾಗಿ ನಿಂತಿರೋ ಆ ಮೈ ಜುಮ್ಮೆನಿಸುವ ರಹಸ್ಯಗಳೇನು? ಬನ್ನಿ ಒಂದೊಂದಾಗಿ ರಿವೀಲ್ ಮಾಡ್ತಾ ಹೋಗೋಣ. ನಾವು ಇವತ್ತು ಹೇಳ್ತಾ ಇರೋದು ಕೈಲಾಸ ಪರ್ವತದ ವೈಜ್ಞಾನಿಕ ಮತ್ತು ಭೌತಿಕ ಮಿಸ್ಟರಿಗಳ ಬಗ್ಗೆ. ಈ ನಿಗೂಢತೆಗಳು ಎಂಥದ್ದು ಅಂದರೆ, ನೀವು ಧರ್ಮ ಮತ್ತು ನಂಬಿಕೆಗಳನ್ನು ಸಂಪೂರ್ಣ ಪಕ್ಕಕ್ಕಿಟ್ಟು ಪ್ಯೂರ್ ಸೈನ್ಸ್ ಕಣ್ಣಿನಿಂದ ನೋಡಿದ್ರೂ ಅಲ್ಲಿರೋ ಸತ್ಯಗಳಿಗೆ, ನಮ್ಮ ಪ್ರಾಚೀನ ಧಾರ್ಮಿಕ ನಂಬಿಕೆಗಳಿಗೂ ಇರೋ ಶಾಕಿಂಗ್ ಹೋಲಿಕೆಗಳನ್ನು ನೋಡಿ ಬೆರಗಾಗ್ತೀರಿ. ಹಾಗಾದರೆ ಇಡೀ ಸೈನ್ಸ್ ಲೋಕವನ್ನೇ ಬೆರಗುಗೊಳಿಸಿ ಇಂದಿಗೂ ಯಾರಿಗೂ ಬಿಡಿಸೋಕೆ ಆಗದಿರೋ ಆ ನಿಗೂಢ ರಹಸ್ಯಗಳೇನು ಗೊತ್ತಾ? ನಿಗೂಢತೆ ನಂಬರ್ 1, ಯಾರು ಏರಲಾಗದ ಶಿಖರ. ಪ್ರಪಂಚದ ಅತಿ ಎತ್ತರದ ಶಿಖರ ಎವರೆಸ್ಟ್. ಸುಮಾರು 8,848 ಮೀಟರ್ ಎತ್ತರವಿರೋ ಆ ಬೆಟ್ಟವನ್ನು ಸಾವಿರಾರು ಜನರು ಯಶಸ್ವಿಯಾಗಿ ಏರಿದ್ದಾರೆ. ವಯಸ್ಸಾದವರಿಂದ ಹಿಡಿದು ಅಂಗವಿಕಲ ಸಾಹಸಿವರೆಗೆ ಎವರೆಸ್ಟ್ ಹತ್ತಿದ ರೆಕಾರ್ಡ್ಸ್ ಇವೆ. ಆದರೆ ಎವರೆಸ್ಟ್ಗಿಂತ ಸುಮಾರು 2,200 ಮೀಟರ್ಗೂ ಕಡಿಮೆ ಎತ್ತರವಿರೋ ಕೈಲಾಸ ಪರ್ವತವನ್ನ ಇದುವರೆಗೂ ಇಡೀ ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ಮನುಷ್ಯನಿಂದಲೂ ಪೂರ್ಣವಾಗಿ ಏರಲು ಸಾಧ್ಯವಾಗಿಲ್ಲ. ಯಾಕೆ ಹೀಗೆ? ಎವರೆಸ್ಟ್ ಹತ್ತಿದ ವರ್ಲ್ಡ್ ಕ್ಲಾಸ್ ಪರ್ವತಾರೋಹಿಗಳಿಗೆ ಕೈಲಾಸ ಹತ್ತೋಕೆ ಆಗಿಲ್ವಾ? ಖಂಡಿತ ಸಾಧ್ಯವಾಗಿಲ್ಲ. ಪರ್ವತ ಏರಲು ಹೋದ ಹೆವಿ ಎಕ್ಸ್ಪರ್ಟ್ಗೂ ಅಲ್ಲಿ ಹಠಾತ್ ವೆದರ್ ಚೇಂಜ್, ಭೀಕರ ಗಾಳಿ, ತೀವ್ರ ತಲೆನೋವು ಮತ್ತು ಕಂಪ್ಲೀಟ್ ಕನ್ಫ್ಯೂಷನ್ ಆಗಿ ದಿಕ್ಕು ತಪ್ಪುವ ಅನುಭವಗಳಾಗಿವೆ. ಯಾವುದೋ ಪವರ್ಫುಲ್ ಅಗೋಚರ ಶಕ್ತಿ ನಮ್ಮನ್ನ ಮುಂದೆ ಹೋಗಲು ಬಿಡ್ತಿಲ್ಲ ಅಂತ ವಾಪಸ್ ಬಂದವರು ಶೇರ್ ಮಾಡಿದ್ದಾರೆ. ಕೊನೆಗೆ 2001ರಲ್ಲಿ ಚೀನಾ ಸರ್ಕಾರವು ಇಂಟರ್ನ್ಯಾಷನಲ್ ಪ್ರೆಷರ್ ಮತ್ತು ಧಾರ್ಮಿಕ ಭಾವನೆಗಳನ್ನು ಗೌರವಿಸಿ ಕೈಲಾಸ ಪರ್ವತಾರೋಹಣವನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದೆ. ಇನ್ನೊಂದು ಮೈ ಜುಮ್ ಎನಿಸೋ ರಹಸ್ಯ ಅಂದರೆ ಟೈಮ್ ಟ್ರಾವೆಲ್ ಅಥವಾ ಸಮಯದ ವೇಗ. ಹೌದು, ಕೈಲಾಸ ಪರ್ವತದ ಆಸುಪಾಸಿನಲ್ಲಿ ಟೈಮ್ ಅತ್ಯಂತ ಫಾಸ್ಟ್ ಆಗಿ ಚಲಿಸುತ್ತವೆ. ಇಲ್ಲಿ ಕೆಲವೇ ಗಂಟೆಗಳನ್ನು ಕಳೆದಾಗ ನಾರ್ಮಲ್ ಸ್ಥಿತಿಯಲ್ಲಿ ವಾರಗಳಲ್ಲಿ ಬೆಳೆಯಬೇಕಾದ ಕೂದಲು ಮತ್ತು ಉಗುರುಗಳು ಅತ್ಯಂತ ವೇಗವಾಗಿ ಬೆಳೆಯುತ್ತವೆ ಎಂದು ಅಲ್ಲಿಗೆ ಹೋದ ಯಾತ್ರಿಕರು ಮತ್ತು ರಿಸರ್ಚರ್ಸ್ ಅನುಭವ ಹಂಚಿಕೊಂಡಿದ್ದಾರೆ. ಇದಕ್ಕೊಂದು ಶಾಕಿಂಗ್ ಘಟನೆಯೂ ಇದೆ. 1999ರಲ್ಲಿ ರಷ್ಯಾದ ಪ್ರಸಿದ್ಧ ಡಾಕ್ಟರ್ ಟೆರೆನ್ಸ್ ಮುಲ್ಡಾಶೇವ್ ತಮ್ಮ ಟೀಮ್ ಜೊತೆ ರಿಸರ್ಚ್ ಮಾಡಲು ಬಂದಿದ್ರು. ಅವರ ರಿಪೋರ್ಟ್ ಪ್ರಕಾರ ಹಿಂದೆ ಸೈಬೀರಿಯಾದ ಕೆಲ ಪರ್ವತಾರೋಹಿಗಳು ಕೈಲಾಸ ಹತ್ತಲು ರಹಸ್ಯವಾಗಿ ಟ್ರೈ ಮಾಡಿದ್ರಂತೆ. ಆದರೆ ಪರ್ವತದ ಒಂದು ಹಂತ ತಲುಪ್ತಿದ್ದಂತೆ ಅವರ ಬಾಡಿಯಲ್ಲಿ ದಿಢೀರ್ ಚೇಂಜಸ್ ಆಗಿ ಕೆಲವೇ ತಿಂಗಳುಗಳಲ್ಲಿ ಅವರು ಫಾಸ್ಟ್ ಏಜಿಂಗ್ ಅಂದರೆ ವೇಗವಾಗಿ ಮುಪ್ಪಾಗಿ ಮೃತಪಟ್ಟರು ಎಂಬ ವರದಿ ಇಡೀ ವರ್ಲ್ಡ್ನಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿತ್ತು. ಇನ್ನೊಂದು ನಿಗೂಢ ಅಂದರೆ ಕೈಲಾಸ ಪರ್ವತದ ಬುಡದಲ್ಲಿ ಕೆಲವೇ ಕಿಲೋಮೀಟರ್ ಅಂತರದಲ್ಲಿ 2 ಪ್ರಮುಖ ಸರೋವರಗಳಿವೆ. ಮೊದಲನೆಯದು ಮಾನಸ ಸರೋವರ.
ಇದು ಜಗತ್ತಿನ ಅತ್ಯಂತ ಎತ್ತರದಲ್ಲಿರೋ ಸಿಹಿ ನೀರಿನ ಸರೋವರ. ಇದರ ನೀರು ಕುಡಿಯಲು ಯೋಗ್ಯ. ಇದರ ಶೇಪ್ ಸೂರ್ಯನಂತೆ ರೌಂಡ್ ಆಗಿದೆ. ಆದರೆ ಇದರಿಂದ ಕೇವಲ 2-3 ಕಿಲೋಮೀಟರ್ ದೂರದಲ್ಲೇ ಇರೋ ಇನ್ನೊಂದು ಸರೋವರವೇ ರಾಕ್ಷಸ ತಾಳ. ಅರ್ಧಚಂದ್ರಾಕಾರದಲ್ಲಿರೋ ಈ ಸರೋವರದ ನೀರು ಅತ್ಯಂತ ಉಪ್ಪಾಗಿದೆ. ಇಲ್ಲಿ ಯಾವುದೇ ಜಲಚರಗಳಾಗಲಿ ಗಿಡಮೂಲಿಕೆಗಳಾಗಲಿ ಬದುಕುವುದಿಲ್ಲ. ಇಲ್ಲಿ ಸದಾ ಭೀಕರ ಅಲೆಗಳು ಮತ್ತು ನೆಗೆಟಿವ್ ಎನರ್ಜಿ ಇರುತ್ತೆ. ಇಷ್ಟೊಂದು ಅಕ್ಕಪಕ್ಕದಲ್ಲೇ ಇರೋ ಒಂದೇ ಕ್ಲೈಮೇಟ್ ಹೊಂದಿರೋ 2 ಸರೋವರಗಳ ನೀರಿನ ಗುಣಧರ್ಮ ಕಂಪ್ಲೀಟ್ ಅಪೋಸಿಟ್ ಆಗಿರೋದು ವಿಜ್ಞಾನಿಗಳಿಗೆ ಇಂದಿಗೂ ಬಗೆಹರಿಯದ ಮಿಸ್ಟರಿ. ಕೈಲಾಸ ಪರ್ವತವನ್ನ ಭೂಮಿಯ ಮತ್ತು ಈ ಬ್ರಹ್ಮಾಂಡದ ಆಕ್ಸಿಸ್ ಮುಂಡಿ ಅಂದರೆ ಕಾಸ್ಮಿಕ್ ಎನರ್ಜಿ ಸೆಂಟರ್ ಎಂದು ಕರೆಯಲಾಗುತ್ತೆ. ಇದಕ್ಕೊಂದು ಅಚ್ಚರಿಯ ಜಿಯೋಗ್ರಾಫಿಕಲ್ ಕ್ಯಾಲ್ಕುಲೇಷನ್ ಇದೆ. ಅದೇನಂದ್ರೆ ಕೈಲಾಸ ಪರ್ವತವು ಉತ್ತರ ಧ್ರುವದಿಂದ ಸರಿಯಾಗಿ 6666 ಕಿಲೋಮೀಟರ್ ಅಂತರದಲ್ಲಿದೆ. ಇಷ್ಟೇ ಅಲ್ಲ, ಇಂಗ್ಲೆಂಡ್ನ ರಹಸ್ಯಮಯ ಸ್ಟೋನ್ ಹೆಂಜ್ ಸ್ಮಾರಕದಿಂದಲೂ ಕೈಲಾಸಕ್ಕಿರೋ ಅಂತರವೂ ಇಷ್ಟೇ. ಅಂದ್ರೆ ಎಕ್ಸಾಕ್ಟ್ ಆಗಿ 6666 ಕಿಲೋಮೀಟರ್. ಇನ್ನು ದಕ್ಷಿಣ ಧ್ರುವಗೆ ಇದರ ಡಬಲ್ ಡಿಸ್ಟೆನ್ಸ್ ಇದೆ. ಈ ಪರ್ಫೆಕ್ಟ್ ಜಿಯೋಗ್ರಾಫಿಕಲ್ ಪೊಸಿಷನ್ ಮತ್ತು ನಂಬರ್ಗಳ ಮ್ಯಾಜಿಕ್ ಸೈನ್ಸ್ಗೆ ಇಂದಿಗೂ ಅರ್ಥವಾಗದ ಒಗಟು. ಅಷ್ಟೇ ಅಲ್ಲ ಸ್ನೇಹಿತರೆ, ಒಂದೇ ಪರ್ವತವು ವಿಶ್ವದ 4 ಪ್ರಮುಖ ಧರ್ಮಗಳಿಗೆ ಅತ್ಯಂತ ಪವಿತ್ರವಾದ ಗ್ಲೋಬಲ್ ಸೆಂಟರ್. ಹಿಂದೂ ಧರ್ಮದಲ್ಲಿ ಇದು ಪರಮಶಿವ ಮತ್ತು ಜಗನ್ಮಾತೆ ಪಾರ್ವತಿಯ ದಿವ್ಯ ಆವಾಸ ಸ್ಥಾನ. ಬೌದ್ಧ ಧರ್ಮದಲ್ಲಿ ಬೌದ್ಧ ದೇವತೆಯಾದ ಚಕ್ರ ಸಂವರ ಮತ್ತು ಅವರ ಪತ್ನಿ ವಜ್ರವರಾಹಿ ಧ್ಯಾನದಲ್ಲಿ ತೊಡಗಿರುವ ಪವಿತ್ರ ತಾಣ. ಜೈನ ಧರ್ಮದಲ್ಲಿ ಇದನ್ನ ಅಷ್ಟಪಾದ ಎನ್ನಲಾಗತ್ತೆ. ಮೊದಲ ತೀರ್ಥಂಕರರಾದ ಋಷಭ ದೇವರು ಇಲ್ಲಿ ಮೋಕ್ಷ ಪಡೆದ್ರು. ಟಿಬೆಟ್ನ ಪ್ರಾಚೀನ ಬಾಂಧ್ ಧರ್ಮದಲ್ಲಿ ಕೈಲಾಸ ಪರ್ವತವು ಭೂಮಿ ಮತ್ತು ಸ್ವರ್ಗವನ್ನ ಜೋಡಿಸುವ ರಹಸ್ಯ ಮಾರ್ಗ. ಪ್ರತಿ ವರ್ಷ ಈ 4 ಧರ್ಮಗಳ ಲಕ್ಷಾಂತರ ಭಕ್ತರು ಈ ಪರ್ವತದ ಸುತ್ತ 52 ಕಿಲೋಮೀಟರ್ ಅತ್ಯಂತ ಕಠಿಣವಾದ ಪರಿಕ್ರಮ ಮಾಡ್ತಾರೆ. ಸಾಮಾನ್ಯವಾಗಿ ಒಂದೇ ಪರ್ವತ ಶ್ರೇಣಿಯ ಸುತ್ತಮುತ್ತಲಿನ ಪ್ರಪಂಚದ ಇಷ್ಟೊಂದು ಬೃಹತ್ ನದಿಗಳು ಹುಟ್ಟುವುದು ಇಂಪಾಸಿಬಲ್ ಎನ್ನಲಾಗುತ್ತೆ. ಆದರೆ ಕೈಲಾಸ ಪರ್ವತದ 4 ದಿಕ್ಕುಗಳಿಂದ ಏಷ್ಯಾದ ಕೋಟ್ಯಾಂತರ ಜನರಿಗೆ ನೀರುಣಿಸುವ 4 ಪ್ರಮುಖ ನದಿಗಳು ಉದ್ಭವಿಸುತ್ತೆ. ಆ ನದಿಗಳೆಂದ್ರೆ ಸಿಂಧು, ಸಟ್ಲೆಜ್, ಬ್ರಹ್ಮಪುತ್ರ ಮತ್ತು ಕರ್ನಾಲಿ. ಒಂದೇ ಪರ್ವತದಿಂದ ಇಷ್ಟೊಂದು ಬೃಹತ್ ನದಿಗಳು ಜನ್ಮ ತಾಳಿ ಇಡೀ ಭಾರತೀಯ ಉಪಖಂಡಕ್ಕೆ ಜೀವದಾನ ಮಾಡುವುದು ನಿಸರ್ಗದ ಅತ್ಯಂತ ಅಪರೂಪದ ಪವಾಡ. ಇನ್ನು ನಮ್ಮ ಪೌರಾಣಿಕ ಧರ್ಮ ಗ್ರಂಥಗಳ ಪ್ರಕಾರ ಈ ಸಮಸ್ತ ಬ್ರಹ್ಮಾಂಡದ ಲಯಕಾರನಾದ ಆ ಪರಮೇಶ್ವರನು ತನ್ನ ಧರ್ಮಪತ್ನಿ ಪಾರ್ವತಿ ದೇವಿ, ಪ್ರಥಮ ಪೂಜಿತ ಗಣೇಶ, ಕಾರ್ತಿಕೇಯ, ತಮ್ಮ ನಂಬಿಕಸ್ಥ ವಾಹನ ನಂದಿ ಹಾಗೂ ಸಮಸ್ತ ಶಿವಗಣಗಳೊಂದಿಗೆ ಸಾಕ್ಷಾತ್ ಪ್ರತ್ಯಕ್ಷವಾಗಿ ನೆಲೆಸಿರೋ ಪವಿತ್ರ ಭೂಮಿ ಈ ಕೈಲಾಸ. ಶಿವನು ತನ್ನ ಮಹಾಧ್ಯಾನದಲ್ಲಿದ್ದುಕೊಂಡು ಇಡೀ ಜಗತ್ತಿನ ಕಲ್ಯಾಣಕ್ಕಾಗಿ ಡಿವೈನ್ ವೈಬ್ರೇಷನ್ ಪ್ರಸರಿಸೋ ಸನ್ನಿಧಿ ಇದು. ನೀವು ಕೈಲಾಸ ಪರ್ವತವನ್ನ ದೂರದಿಂದ ಝೂಮ್ ಮಾಡಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮ್ಮ ಮೈ ರೋಮಾಂಚನಗೊಳ್ಳದೇ ಇರಲ್ಲ. ಈ ಪರ್ವತದ ಆಕಾರ ಮತ್ತು ಅದರ ಮೇಲೆ ಹಿಮ ಬೀಳುವ ಶೈಲಿ ಎಂಥದ್ದು ಅಂದ್ರೆ ದೂರದಿಂದ ನೋಡಿದಾಗ ಅದು ಸಾಕ್ಷಾತ್ ಒಂದು ಬೃಹತ್ ಶಿವಲಿಂಗದ ರೂಪದಲ್ಲೇ ಕಂಗೊಳಿಸುತ್ತದೆ. ಅಷ್ಟೇ ಅಲ್ಲ, ಪರ್ವತದ ಮೇಲ್ಮೈನಲ್ಲಿ ಹಿಮ ಕರಗಿ ಮಂಜುಗಡ್ಡೆಗಳ ಸಾಲಿನಲ್ಲಿ ನೈಸರ್ಗಿಕವಾಗಿ ಪವಿತ್ರ ಓಂ ಆಕಾರ ಮೂಡಿಬರುತ್ತೆ. ಭಕ್ತರಿಗೆ ಇದು ಸಾಕ್ಷಾತ್ ಪರಮಶಿವನ ದಿವ್ಯ ಉಪಸ್ಥಿತಿಯ ಜಾಗರೂಕ ಸಾಕ್ಷಿ. ಕೈಲಾಸ ಪರ್ವತಕ್ಕೆ ಸಂಬಂಧಿಸಿದಂತೆ ರಾಮಾಯಣದಲ್ಲೂ ಒಂದು ಅತ್ಯಂತ ರೋಚಕ ಉಲ್ಲೇಖವಿದೆ. ಮಹಾಶಿವಭಕ್ತನಾಗಿದ್ದ ಲಂಕೇಶ್ವರ ರಾವಣನು ತನ್ನ ಶಕ್ತಿಯ ಅಹಂಕಾರದಿಂದ ಇಡೀ ಕೈಲಾಸ ಪರ್ವತವನ್ನೇ ಬುಡಮೇಲು ಮಾಡಿ ಲಂಕೆಗೆ ಒಯ್ಯಲು ಪ್ರಯತ್ನಿಸ್ತಾನೆ. ರಾವಣ ತನ್ನ 20 ತೋಳುಗಳಿಂದ ಪರ್ವತವನ್ನ ಎತ್ತಿದಾಗ ಇಡೀ ಕೈಲಾಸವೇ ನಡುಗಲು ಪ್ರಾರಂಭಿಸುತ್ತೆ. ಆಗ ಸಾಕ್ಷಾತ್ ಪರಮಶಿವನು ಅತ್ಯಂತ ಪ್ರಶಾಂತವಾಗಿ ತನ್ನ ಕಾಲಿನ ಕಿರುಬೆರಳಿನಿಂದ
ಪರ್ವತವನ್ನ ಮೆಲ್ಲಗೆ ಮೆಟ್ಟುತ್ತಾನೆ. ಅಷ್ಟೇ, ರಾವಣನು ಆ ಬೃಹತ್ ಪರ್ವತದ ಅಡಿಯಲ್ಲಿ ಸಿಲುಕಿ ಘೋರ ನೋವಿನಿಂದ ಚೀರಾಡಲು ಪ್ರಾರಂಭಿಸ್ತಾನೆ. ಆ ಭೀಕರ ನೋವಿನಲ್ಲೂ ಶಿವನನ್ನ ಒಲಿಸಿಕೊಳ್ಳಲು ರಾವಣನು ಆಶು ಕವಿಯಾಗಿ ರಚಿಸಿ ಗಾನ ಮಾಡಿದ್ದೇ ವಿಶ್ವ ಪ್ರಸಿದ್ಧ ಶಿವತಾಂಡವ ಸ್ತೋತ್ರ. ರಾವಣನ ಆ ಮಹಾಭಕ್ತಿ ಮತ್ತು ದಿವ್ಯ ಸಂಗೀತಕ್ಕೆ ಮೆಚ್ಚಿ ಪರಮಶಿವನು ಅವನನ್ನ ಕ್ಷಮಿಸಿ ಅನುಗ್ರಹಿಸ್ತಾನೆ. ನೋಡಿದ್ರಲ್ಲ ಸ್ನೇಹಿತರೆ, ಕೈಲಾಸ ಪರ್ವತ ಅನ್ನೋದು ಕೇವಲ ಕಲ್ಲು ಹಿಮದಿಂದಾದ ಬೆಟ್ಟವಲ್ಲ. ಅದು ನಂಬಿಕೆಯ ಅಧಿಪತಿ ಶಿವನ ದಿವ್ಯ ಸನ್ನಿಧಿ. ಜೊತೆಗೆ ವಿಜ್ಞಾನಕ್ಕೂ ಸವಾಲೆಸೆಯುವ ಸಾಲು ಸಾಲು ಮಿಸ್ಟರಿಗಳ ಆಗರ. ಇಲ್ಲಿರೋ ಪ್ರತಿಯೊಂದು ರಹಸ್ಯವೂ ಈ ಜಗತ್ತನ್ನ ಮೀರಿದ ಅದೃಶ್ಯ ಶಕ್ತಿಯೊಂದು ಇಲ್ಲಿದೆ ಅನ್ನೋದನ್ನ ಮೌನವಾಗಿಯೇ ಸಾರುತ್ತಿದೆ. ಹಾಗಾದ್ರೆ ಶಿವನ ವಾಸಸ್ಥಾನವಾದ ಕೈಲಾಸ ಪರ್ವತದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅಲ್ಲಿ ಸಾಕ್ಷಾತ್ ಪರಮಶಿವನ ದಿವ್ಯ ಸಾನ್ನಿಧ್ಯವಿದೆ ಅಂತ ನೀವು ನಂಬ್ತೀರಾ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೊಂದು ರೋಚಕ ಸ್ಟೋರಿಯೊಂದಿಗೆ ಮತ್ತೆ ಸಿಗೋಣ. ಓಂ ನಮಃ ಶಿವಾಯ.